ಈ ಜೀವ ನಿನಗಾಗಿ ಮುಂದುವರಿದ ಭಾಗ 75. ಭಾನುವಾರದ ದಿನ ಬೆಳಿಗ್ಗೆ ಎದ್ದ ಆದ್ಯ ಉಲ್ಲಾಸಮಯವಾಗಿದ್ದಳು. ಈ ಬಾರಿ ಅವಳು ವಾಶ್ರೂಮ್ಗೆ ಹೋದಾಗ ಸಿಮ್ರನ್ ಅವಳ ರೂಮಿನಿಂದಲೇ ಇವಳನ್ನು ಗುರಾಯಿಸತೊಡಗಿದಳು. ಈ ಪಿಜಿಯಲ್ಲಿ ಬೃಂದಾಳನ್ನು ಹೊರತುಪಡಿಸಿ ಇಷ್ಟ ತನಕ ಯಾರು ಕೂಡ ನನಗೆ ಎದುರು ವಾದಿಸಿಲ್ಲ. ನಿನ್ನೆ ಬಂದವಳು ಇವಳು ನನಗೆಲ್ಲರ ಎದುರು ಅವಮಾನ ಮಾಡಿದ್ಲು. ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಏನಾದರೂ ಮಾಡಿ ಇವಳಿಗೆ ಬುದ್ಧಿ ಕಲಿಸಲೇಬೇಕು. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಈ ಪಿ ಜಿಯಲ್ಲಂತೂ ಇವಳಿಗೆ ಏನು ಮಾಡೋಕ್ಕಾಗಲ್ಲ. ಏನಾದರೂ ಮಾಡೋಕ್ಕೆ ಹೋದ್ರೆ ಈ ಪಿ ಜಿ ಅಂದರೆ ನಾನು ಹೊರಗೆ ಹೋಗ್ಬೇಕಾಗತ್ತೆ. ಪಿ ಜಿ ಹೊರಗಡೆ ಇವಳಿಗೆ ಏನಾದರೂ ಮಾಡಬೇಕು, ಇಲ್ಲ ಅಂದರೆ ಮಿತಿ ಮೀರಿ ಬೆಳೀತಾಳೆ. ಈ ಪಿ ಜಿಯಲ್ಲಿ ನಂದೇ ರಾಜ್ಯಭಾರ ನಡಬೇಕು, ಬೇರೆ ಯಾರಾದ್ರೂ ಕೂಡ ನಡೆಯಬಾರ್ದು. ಅದಕ್ಕೋಸ್ಕರ ಇವಳಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ವಿಷಕಾರ ತೊಡಗಿದಳು. ಆದ್ಯ ಫ್ರೆಶ್ ಆಗಿ ತನ್ನ ರೂಮಿಗೆ ಬಂದಾಗ ಬೃಂದಾ ಆಲ್ರೆಡಿ ಫ್ರೆಶ್ ಆಗಿ ಕುಳಿತಿದ್ದಳು. ಆದ್ಯಳನ್ನು ನೋಡಿದವಳು, ನಡಿ ಟಿಫನ್ ಮಾಡ್ಕೊಂಡು ಬರೋಣ, ಸ್ವಲ್ಪ ಹೊತ್ತು ರೆಡಿ ಆಗಿಬಿಡ್ತೀನಿ, ಆಮೇಲೆ ಹೋಗೋಣ. ರೆಡಿ ಆಗ್ಬೇಕಾ? ಎಲ್ಲಾದ್ರೂ ಹೋಗ್ತಾ ಇದೆಯಾ? ಅಣ್ಣ ಹೇಳಿದೆ ಎಲ್ಲಾದ್ರೂ ಹೋಗೋಣ ಅಂತ, ಅದಕ್ಕೆ ಈಗಲೇ ರೆಡಿಯಾಗಿ ಕೂರ್ತೀವಿ. ಅವ್ನು ಕಾಲ್ ಮಾಡಿದ ತಕ್ಷಣ ಹೋಗೋಕ್ಕಾಗತ್ತಲ್ವಾ? ಹೌದಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗೊತ್ತಿಲ್ಲ, ನಮ್ಗೆ ಬೆಂಗಳೂರು ಹೊಸದಲ್ವಾ, ಹಾಗಾಗಿ ಎಲ್ಲಿ ಹೋಗ್ಬೇಕಂತ ಇನ್ನೂ ಡಿಸೈಡ್ ಆಗಿಲ್ಲ. ನಾನೊಂದು ಐಡಿಯಾ ಕೊಡ್ಲಾ? ಐಡಿಯಾನಾ? ಹೇಳು. ನಿಮಗೆಲ್ಲ ಬೆಂಗಳೂರು ಹೊಸತು, ಆದ್ರೆ ನನಗೆ ಹೊಸತಲ್ಲ ಅಲ್ವಾ. ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ. ಎಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನಾನು ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ. ಹೌದಲ್ವಾ, ಈ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಸರಿ, ನೀನು ಕೂಡ ಹೊರಡು, ನಾವು ಒಟ್ಟಿಗೆ ಹೋಗೋಣ. ಒಂದ್ಸಲ ನಿನ್ನ ಅಣ್ಣನ ಕೇಳು, ಇಲ್ಲಾಂದ್ರೆ ಅವ್ನು ಕೋಪ ಮಾಡ್ಕೊಂಡ್ರೆ ಕಷ್ಟ. ಅವನು ಏನು ಕೋಪ ಮಾಡ್ಕೊಳ್ಳಲ್ಲ, ಅವನ ಬಗ್ಗೆ ನೀನು ಚಿಂತೆ ಮಾಡಬೇಡ, ಅವ್ನು ನನ್ನ ಮಾತನ್ನು ಕೇಳ್ತಾನೆ. ಸರಿ, ಹಾಗಾದ್ರೆ ನಾನು ಕೂಡ ರೆಡಿ ಆಗ್ತೀನಿ ಅಂತ ಹೇಳುತ್ತಾ ಅವರಿಬ್ಬರು ರೆಡಿಯಾಗಿ ಕೆಳಗೆ ಡೈನಿಂಗ್ ಟೇಬಲ್ ಹತ್ತಿರ ಟಿಫನ್ ಮಾಡಲು ಹೋದರು. ಟಿಫನ್ ಮಾಡಿ ಆದ ಮೇಲೆ ಮತ್ತೆ ತಮ್ಮ ರೂಮಲ್ಲಿ ಬಂದು ಕುಳಿತುಕೊಂಡರು. ಅಷ್ಟರಲ್ಲಿ ಅಗಸ್ತ್ಯ ಕೂಡ ಅವಳಿಗೆ ಕಾಲ್ ಮಾಡಿದನು. ಕಾಲ್ ರಿಸೀವ್ ಮಾಡಿದವಳು, ಹೇಳಗು, ಎಷ್ಟೊತ್ತಿಗೆ ಬರಬೇಕು? ಈಗಲೇ ಬಾ ಅಂದ್ರೆ ಬರ್ತೀನಿ, ಯಾಕಂದರೆ ನಾನು ಆಲ್ರೆಡಿ ರೆಡಿಯಾಗಿ ಕೂತಿದ್ದೀನಿ. ಈಗ ಬೇಡ ಕಣೆ, 9 ಗಂಟೆಗೆ ಬಾ. ಸರಿ ಸರಿ, ನಾವಿಬ್ರು ಬರ್ತೀವಿ. ನಾವಿಬ್ರಾ? ನಿನ್ನ ಜೊತೆ ಮತ್ತೆ ಯಾರು ಬರ್ತಾರೆ? ಅದೇ ಕಣೋ, ನನ್ನ ಫ್ರೆಂಡ್ ಬೃಂದಾ. ನಿನ್ನೆ ಗಿಣಿಗೆ ಹೇಳಿದಾಗ ಹೇಳಿದ್ದೀನಿ, ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದೆಯಾ? ಯಾರನ್ನು ಅಷ್ಟು ಸುಲಭವಾಗಿ ನಂಬೇಡ ಅಂತ ಹೇಳಿದ್ದೀನಿ ಅಲ್ವಾ? ಮತ್ತೆ ಯಾಕೆ ಅವಳನ್ನು ಕರ್ಕೊಂಡು ಬರ್ತಾ ಇದೆಯಾ? ನೀನು ಒಬ್ಳೇ ಬಾ. ಅಗು, ಅವಳು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾಳೆ, ಅವಳಿಗೆ ಬರಬೇಡ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಅವಳು ಬರಲಿ ಬಿಡು, ಅವಳಿಂದ ನಿನ್ಗೇನು ತೊಂದರೆ ಆಗಲ್ಲ, ಆ ಭರವಸೆ ನಾನು ನಿಂಗೆ ಕೊಡ್ತೀನಿ. ಅವಳು ನನಗೆ ಯಾಕೆ ತೊಂದರೆ ಕೊಡ್ತಾಳೆ? ಅವಳಿಂದ ನಿನಗೆ ಏನಾದರೂ ತೊಂದರೆ ಆಗುತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ನನಗೇನು ತೊಂದರೆ ಆಗಲ್ಲ ಕಣೋ, ನೀನು ಸುಮ್ಮನೆ ಏನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ನಾವಿಬ್ರು ಬರ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡಿದಳು. ಛೇ, ಇವಳು ಯಾಕೆ ಕಾಲ್ ಕಟ್ ಮಾಡಿದ್ಲು? ಇವಳು ಒಳ್ಳೇದಕ್ಕೆ ಹೇಳಿದರೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಒಂದು ದಿನದಲ್ಲಿ ಫ್ರೆಂಡ್ಶಿಪ್ ಆಯ್ತಂತೆ. ಇವಳ ಹತ್ರ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ಎಲ್ಲರೂ ನಂಬಿಡ್ತಾಳೆ. ಮೊದಲು ಇವಳು ಫ್ರೆಂಡ್ ಯಾರು ಅಂತ ನೋಡಬೇಕು, ಆಮೇಲೆ ಏನು ಎತ್ತ ಅಂತ ವಿಚಾರಿಸಿದ್ರೆ ಆಯಿತು ಅಂತ ಅಂದುಕೊಂಡು ಸುಮ್ಮನಾದನು. ರೆಡಿಯಾಗಿ ಕೂತಿದ್ದ ಆದ್ಯ ಮತ್ತು ಬೃಂದಾ 9 ಗಂಟೆ ಹೊತ್ತಿಗೆ ಅಗಸ್ತ್ಯನ ಪಿಜಿಯ ಹತ್ತಿರ ಹೋದರು. ಅಗಸ್ತ್ಯನಿಗೆ ಕಾಲ್ ಮಾಡಿದ ಆದ್ಯ, ಅಗು ಎಲ್ಲಿದ್ದೀರಾ? ನಾವಿಬ್ರು ಇಲ್ಲೇ ನಿಮ್ಮ ಪಿಜಿ ಹತ್ತಿರ ನಿಂತಿದ್ದೀವಿ, ಬರ್ತಾ ಇದೀವಿ, ಅಲ್ಲಿ ಇರಿ ಅಂತ ಹೇಳಿ ಅಗಸ್ತ್ಯ ಅರ್ಜುನ್, ಗಗನ್ ಮತ್ತು ಸನ್ನಿಯ ಜೊತೆಗೂಡಿ ಇವರಿದ್ದಲ್ಲಿ ಬಂದರು. ಬೃಂದಾ ಇವರೆಲ್ಲರನ್ನು ನೋಡತೊಡಗಿದಳು. ಮುಂದೆ ಬರುತ್ತಿದ್ದ ಅರ್ಜುನನನ್ನು ನೋಡಿದವಳು, ಮೋಸ್ಟ್ಲಿ ಇವನೇ ಅಗಸ್ತ್ಯ ಇರಬೇಕು, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ. ಇವನ ಗರ್ಲ್ ಫ್ರೆಂಡ್ ನಿಜವಾಗ್ಲೂ ಇವನಿಗೆ ಮೋಸ ಮಾಡಿದ್ಲಾ? ಇಷ್ಟು ಹ್ಯಾಂಡ್ಸಮ್ ಹುಡುಗನಿಗೆ ಮೋಸ ಮಾಡೋಕ್ಕೆ ಅವಳು ಹೇಗಾದ್ರೂ ಮನಸ್ಸು ಬಂತು? ಅವಳ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಖಂಡಿತ ಇವನನ್ನು ಆರಾಧಿಸ್ತಾ ಇದ್ದೆ.
ನೋಡಿದ್ರೆ ಹಾಗೆ ನೋಡ್ಬೇಕಂತ ಅನಿಸ್ತಾ ಇದೆ. ಓ ಗಾಡ್, ಇಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗನ ನನಗಾದ್ರೂ ಕೊಡಬಾರ್ದಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನನ್ನೇ ತದೇಕ ಚಿತ್ತವಾಗಿ ನೋಡತೊಡಗಿದಳು. ಆಗ ಆದ್ಯಳ ಹತ್ತಿರ ಬರುತ್ತಿದ್ದ ಅಗಸ್ತ್ಯ ಬೃಂದಾಳನ್ನು ಗಮನಿಸಿದನು. ಬೃಂದ ಅರ್ಜುನನನ್ನು ನೋಡುತ್ತಿದ್ದಾಗ ಅಗಸ್ತ್ಯ ಅರ್ಜುನನಿಗೆ ಅಡ್ಡ ಬಂದು, ಎಲ್ರು ನಡೀರಿ ಹೋಗೋಣ ಅಂತ ಹೇಳಿ ಮತ್ತೆ ಬೃಂದಾಳ ಕಡೆ ನೋಡಿದನು. ಅವಳು ಅರ್ಜುನನನ್ನೇ ತಿನ್ನೋ ಥರ ನೋಡುತ್ತಿದ್ದಳು. ಇವಳೇನು ಯಾವತ್ತು ಹುಡುಗರನ್ನು ನೋಡಿದಾಗೆ ಅರ್ಜುನನ್ನು ಗುರಾಯಿಸ್ತಾ ಇದ್ದಾಳೆ. ಇವಳ ಜೊತೆ ಸೇರ್ಬೇಡ ಅಂತ ಆತೇಳಿಗೆ ಹೇಳಿದ್ರೆ ಕೇಳೋದೇ ಇಲ್ಲ ಅಂತಾಳೆ. ಇವಳ ಮೇಲೆ ಒಂದು ಕಣ್ಣಿಡ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಬೃಂದ ಅರ್ಜುನನನ್ನು ನೋಡುತ್ತಿದ್ದಾಗ ಅವಳನ್ನು ನೋಡಿ ಆದ್ಯಾಳಿಗೆ ಇರಿಸಿ ಮುರಿಸಾಗತೊಡಗಿತು. ಬೃಂದ ಅಂತ ಕರೆದಳು. ಬೃಂದ ಅರ್ಜುನನ ಗುಂಗಲ್ಲಿದ್ದಾಗ ಮತ್ತೆ ಬೃಂದ ಅಂತ ಕರೆದಳು. ವಾಸ್ತವಕ್ಕೆ ಬಂದವಳು, ಹಾ ಹೇಳುವ ಆದ್ಯ, ಇವರಿಬ್ಬರು ನನ್ನ ಫ್ರೆಂಡ್ಸ್ ಗಗನ್ ಮತ್ತು ಸನ್ನಿ ಅಂದಾಗ ಅವರಿಬ್ಬರು ಬೃಂದಾಳಿಗೆ ಹಾಯ್ ಅಂದರು. ಇವಳು ಕೂಡ ಅವರಿಗೆ ಹಾಯ್ ಅಂದಳು. ಆಗ ಆದ್ಯ ಅಗಸ್ತ್ಯನನ್ನು ಪರಿಚಯಿಸಿ, ಇವನು ನನ್ನ ಅಗಸ್ತ್ಯ ಅಂದಾಗ ಅವಳಿಗೆ ಅವಳ ತಪ್ಪಿನ ಅರಿವಾಯಿತು. ಓ, ಇವನ ಅಗಸ್ತ್ಯನಾ? ನಾನು ಈ ಹ್ಯಾಂಡ್ಸಮ್ ಹೀರೋನೇ ಅಗಸ್ತ್ಯ ಅಂತ ಅಂದ್ಕೊಂಡೆ. ಹಾಗಾದ್ರೆ ಇವನೇ ಆದ್ಯ ಹೇಳ್ತಿದ್ದ ಹುಡುಗ. ನಿನ್ನೆ ಇವನೇ ಆದ್ಯಳಿಗೆ ಪಾನಿಪುರಿ ಕುಡಿಸಿರ್ಬೇಕು. ಛೇ, ನಾನು ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟೆ ಅಂತ ಅಂದುಕೊಂಡ ಅವಳು ಅಗಸ್ತ್ಯನನ್ನು ನೋಡಿ ಹಾಯ್ ಅಂದಳು. ಅಗಸ್ತ್ಯ ಒಲ್ಲದ ಮನಸ್ಸಿನಿಂದ ಹಾಯ್ ಅಂದನು. ಪರವಾಗಿಲ್ಲ, ಇವನು ಕೂಡ ಹ್ಯಾಂಡ್ಸಮ್ ಆಗಿ ಇದ್ದಾನೆ. ನನಗೆ ಒಟ್ಟಿನಲ್ಲಿ ತುಂಬ ಪ್ರೀತಿಸೋ ಹುಡುಗ ಬೇಕು. ಅದೇ ಅಗಸ್ತ್ಯನ ಯಾಕೆ ಆಗಬಾರ್ದು? ಆದ್ಯಳನ್ನು ತುಂಬಾನೇ ಕೇರ್ ಮಾಡ್ತಾನೆ. ನಾನು ಇವನನ್ನು ಪ್ರೀತಿಸಿದ್ರೆ ನನ್ನನ್ನು ಕೂಡ ಅಷ್ಟೇ ಕೇರ್ ಮಾಡ್ಬೋದು. ಹೇಗಾದ್ರೂ ಮಾಡಿ ಇವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಆದ್ಯ ಎಲ್ಲರನ್ನು ಪರಿಚಯಿಸಿ ಅರ್ಜುನನನ್ನು ಪರಿಚಯಿಸದೇ ಇದ್ದಾಗ ಬೃಂದಾಳೆ ಅರ್ಜುನನ ಕಡೆ ತಿರುಗಿ, ಹಾಯ್, ನಾನು ಬೃಂದ. ಹಾಯ್, ನಾನು ಲಾಯರ್ ಅರ್ಜುನ್. ನೀವು ಲಾಯರಾ? ಲಾಯರ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದಾಗ ಅರ್ಜುನ್ ಮುಗುಳು ನಕ್ಕನು. ಅವರಿಬ್ಬರು ನಗಾಡಿಕೊಂಡು ಮಾತನಾಡುತ್ತಿದ್ದಾಗ ಆದ್ಯಾಳಿಗೆ ಹೊಟ್ಟೆ ಕಿಚ್ಚಾಗತೊಡಗಿತು. ನನ್ನ ಎದುರಿಗೇನೆ ಇವಳ ಜೊತೆ ನಕ್ಕೊಂಡು ಮಾತಾಡ್ತಾ ಇದ್ದಾನೆ, ಎಷ್ಟು ಧೈರ್ಯ ಇರಬೇಕು ಇವನಿಗೆ. ಇವರಿಬ್ಬರನ್ನ ಜೊತೆಯಾಗಿರಕ್ಕೆ ಬಿಡಬಾರ್ದು ಅಂತ ಅಂದುಕೊಂಡ ಅವಳು ಬೃಂದಾಳ ಹತ್ತಿರ ಬಂದು ಅವಳ ಕೈ ಹಿಡಿದು, ಬೃಂದ, ನೀನು ನನ್ನ ಜೊತೆ ಬಾ, ಅವ್ರ ಹುಡುಗರೆಲ್ಲ ಒಟ್ಟಿಗೆ ಇರಲಿ ಅಂತ ಹೇಳಿದಾಗ ಅವಳ ಮಾತು ಕೇಳಿ ಅರ್ಜುನನಿಗೆ ನಗು ಬರತೊಡಗಿತು. ನಗುವನ್ನು ಕಂಟ್ರೋಲ್ ಮಾಡಿಕೊಂಡ ಅವನು ಅವರುಗಳ ಜೊತೆ ಮುಂದಕ್ಕೆ ಸಾಗಿದನು. ಈ ಕುಳ್ಳಿಗೆ ನನ್ನ ಮೇಲೆ ಪ್ರೀತಿ ಇದ್ರೂ ಕೂಡ ನನ್ನನ್ನು ದ್ವೇಷ ಮಾಡುತ್ತಾರೆ, ನಟನೆ ಮಾಡ್ತಾಳೆ. ನಾನು ಬೃಂದಾಳ ಜೊತೆ ಮಾತಾಡಿದ್ರೆ ಇವಳಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಅದಕ್ಕೆ ಅವಳನ್ನು ತನ್ನ ಜೊತೆ ಕರೆಸ್ಕೊಂಡ್ಳು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮೆತ್ತಗೆ ಯಾರಿಗೂ ಕಾಣದಂತೆ ಒಬ್ಬನೇ ನಗತೊಡಗಿದನು. ಆದ್ಯ ತನ್ನ ಕೈ ಹಿಡಿದದನ್ನು ನೋಡಿದ ಬೃಂದ, ಏನ್ ಮೇಡಮ್, ಜಲಸ್ ಫೀಲ್ ಆಗ್ತಾ ಇದೆಯಾ? ಜಲಸ್ ಫೀಲಾ? ನನ್ಗೆ ಯಾಕೆ ಜಲಸ್ ಫೀಲ್ ಆಗಬೇಕು? ನಾನು ನಿಮ್ಮವ್ರ ಜೊತೆ ಮಾತಾಡ್ತಾ ಇದ್ದೆ ಅಲ್ವಾ, ಅದಕ್ಕೆ. ಅವನೇನು ನನ್ನವನಲ್ಲ, ಸುಮ್ಮನೆ ಬೊಗಳ ಬಿಡಬೇಡ. ನನಗೆ ಗೊತ್ತು, ನಾನು ಅವನ ಜೊತೆ ಮಾತಾಡ್ತಿದ್ದನ್ನು ನೋಡಿ ನಿನಗೆ ಸಹಿಸ್ಕೊಳಕ್ಕೆ ಆಗಿಲ್ಲ ಅಂತ, ಅದಕ್ಕೆ ನನ್ನ ಕೈ ಹಿಡಿದೆ ಅಲ್ವಾ. ಅದರಲ್ಲಿ ಏನೂ ಇಲ್ಲ, ಅವನು ಯಾರ ಜೊತೆ ಆದ್ರೂ ಮಾತಾಡಲಿ, ನನಗೇನು. ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ನೀನು ಕಣ್ಣು ಹೇಳ್ತಾ ಇದ್ದೆ. ಡೋಂಟ್ ವರಿ, ನಿನ್ನ ಪ್ರೀತಿಗೆ ನಾನು ಕಣ್ಣು ಹಾಕಲ್ಲ. ನೀವಿಬ್ರು ಯಾಕೆ ದೂರ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ಪ್ಯಾಚಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೂರನೆಯವರು ಯಾರಾದರೂ ಬಂದು ನಿನ್ನ ಹುಡುಗನನ್ನು ಹಾರಿಸ್ಕೊಂಡು ಹೋಗ್ತಾರಷ್ಟೇ. ಅವನನ್ನು ಯಾರಾದರೂ ಹಾರಿಸ್ಕೊಂಡು ಹೋಗ್ಲಿ, ನನಗೇನು, ನನಗೆ ಮಾತ್ರ ಅವನು ಬೇಡ. ಹಾಗೆ ಹೇಳ್ಬೇಡ್ವೆ, ಇಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗನನ್ನು ಯಾರಾದರೂ ಬೇಡ ಅಂತಾರ? ನೀನು ಅವನ ಜೊತೆ ಪ್ಯಾಚಪ್ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲಾಂದ್ರೆ ನಿನ್ನ ಹುಡುಗನನ್ನು ನಾನೇ ಹಾರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಚೂರಾಗಿ ನಗತೊಡಗಿದಳು. ಅವಳು ನಗುವುದನ್ನು ನೋಡಿದ ಆದ್ಯ ಅವಳನ್ನೇ ಗುರಾಯಿಸತೊಡಗಿದಳು. ಆ ಥರ ಗುರಾಯಿಸ್ಬೇಡುವೆ, ಭಯ ಆಗುತ್ತೆ. ನಾನು ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ನಿನ್ನ ಹುಡುಗನನ್ನು ನಾನು ಯಾಕೆ ಎತ್ತಾಕೊಂಡು ಹೋಗ್ಲಿ?
ನನಗೆ ನನ್ನನ್ನು ಪ್ರೀತಿಸಿ ಹುಡುಗ ಬೇಕು ಅಂತ ಹುಡುಗ ಸಿಕ್ಕರೆ ನಾನೇ ಅವನನ್ನು ಎತ್ತಾಕೊಂಡು ಹೋಗ್ತೀನಿ. ಇವರಿಬ್ಬರು ಮಾತನಾಡುತ್ತಾ ಮುಂದೆ ಸಾಗುತ್ತಿದ್ದರು. ಬೃಂದ ನಗುವುದು ಅಗಸ್ತ್ಯನ ಕಿವಿಗೆ ಬಿದ್ದಾಗ ಒಂದ್ಸಲ ಹಿಂತಿರುಗಿ ನೋಡಿದನು. ಇವಳು ಯಾಕೆ ಇಷ್ಟೊಂದು ಜೋರಾಗಿ ನಗ್ತಾ ಇದ್ದಾಳೆ? ಒಂಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ರೋಡಲ್ಲೆಲ್ಲ ಯಾರಾದರೂ ಇಷ್ಟು ಜೋರಾಗಿ ನಗ್ತಾರಾ? ಮಾಡಿದ್ದು ನೋಡಿದ್ರೆ ಸೀರಿಯಸ್ನೆಸ್ ಅನ್ನೋದು ಒಂಚೂರು ಇಲ್ಲ ಅನ್ಸುತ್ತೆ. ಅದು ಹೇಗೆ ಆ ದೇವಳನ್ನು ಅಷ್ಟು ಬೇಗ ಫ್ರೆಂಡ್ ಮಾಡ್ಕೊಂಡ್ಲು? ನನಗಂತೂ ಈ ಥರದ ಹುಡುಗಿಯರು ಒಂಚೂರು ಇಷ್ಟ ಆಗಲ್ಲ. ನೇಹಳನ್ನು ನೋಡಿ ಸಾಕಾಗಿಬಿಟ್ಟಿತ್ತು. ಜನಗಳು ಎಷ್ಟು ಬೇಗ ಹತ್ತಿರ ಆಗ್ತಾರೋ ಅಷ್ಟು ಬೇಗ ದೂರ ಆಗ್ತಾರೆ. ಬೇಗ ಹತ್ತಿರ ಆಗೋರನ್ನು ಯಾವತ್ತೂ ನಂಬಾರ್ದು. ಇವಳು ಕೂಡ ಅದೇ ಟೈಪ್ ಅಂತ ನನಗೆ ಅನ್ನಿಸ್ತಾ ಇದೆ. ಇವಳ ಜೊತೆ ಸೇರ್ಬೇಡ ಅಂತ ಅದೇಳಿಕೆ ಹೇಳಿದ್ರೆ ಕೇಳಲ್ಲ. ಏನು ಮಾಡಲಿ? ಹುಡುಗಿ ಅಲ್ವಾ, ಹೋಗ್ಲಿ ಬಿಡು. ಅವಳಿಗೆ ಯಾರ ಜೊತೆ ಇರೋಕ್ಕೆ ಇಷ್ಟ ಆಗುತ್ತೋ ಅವ್ರ ಜೊತೆ ಇರಲಿ. ಪಿ ಜಿಲಿ ಯಾರಾದರೂ ಒಬ್ರು ಮಾತಾಡೋಕ್ಕೆ ಬೇಕಲ್ವಾ? ಹಾಗಾಗಿ ನಾನು ಜಾಸ್ತಿ ಅವಳಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ಅಂದುಕೊಂಡ ಅವನು ಮುಂದೆ ಸಾಗತೊಡಗಿದನು. ಅಗಸ್ತ್ಯ, ಎಲ್ಲಿ ಹೋಗುದಂತ ಡಿಸೈಡ್ ಮಾಡಿದ್ಯಾ ಅಂತ ಗಗನ್ ಕೇಳಿದಾಗ ಅಗಸ್ತ್ಯ ಮೊಬೈಲಲ್ಲಿ ಏನೋ ಸರ್ಚ್ ಮಾಡ್ತಿದ್ದವನು. ದೇವಸ್ಥಾನಕ್ಕೆ ಹೋಗೋಣ, ಏನಂತೀರಾ? ದೇವಸ್ಥಾನಕ್ಕ ಅಂತ ಸನ್ನೆ ರಾಗ ಹೇಳಿದನು. ಯಾವುದಾದ್ರೂ ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಾಗೆ ದೇವರ ಆಶೀರ್ವಾದ ಬೇಕಲ್ವಾ? ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ, ಏನಂತೀರಾ? ನಿಮಗೆಲ್ಲ ಇಷ್ಟ ಇಲ್ಲ ಅಂದ್ರೆ ನೀವು ಹೇಳಿದ ಕಡೆಗೆ ಹೋಗೋಣ. ಬೇಡ ಅಗಸ್ತ್ಯ, ಬೇರೆ ಎಲ್ಲೂ ಹೋಗೋದು ಬೇಡ, ದೇವಸ್ಥಾನಕ್ಕೆ ಹೋಗೋಣ. ಊರಿಂದ ಹೊರಟಾಗ ಮಾಮ್ ಡ್ಯಾಡ್ ದೇವಸ್ಥಾನ ಸಿಕ್ಕರೆ ಹೋಗ್ಬಾ ಅಂತ ಹೇಳಿದ್ರು. ನಿನ್ನ ಮಾತು ಕೇಳಿ ಈಗ ನೆನಪಾಯ್ತು ನೋಡು ಅಂತ ಸನ್ನಿ ಹೇಳಿದಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗಲು ಒಪ್ಪಿದರು. ಅಗಸ್ತ್ಯ, ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಅರ್ಜುನ್ ಹೇಳಿದಾಗ ಅಗಸ್ತ್ಯ ಆಂಜನೇಯ ಟೆಂಪಲ್ ಎಲ್ಲಿದೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದನು. ರಾಗಿಗುಡ್ಡ ಅಂತ ಬರ್ತಿದೆ, ಬಸ್ಸಲ್ಲಿ ಕೇಳಿದ್ರೆ ಆಯ್ತು, ಹೋಗೋಣ ಈಗ ಅಂತ ಹೇಳಿ ಎಲ್ಲರೂ ರಾಗಿಗುಡ್ಡ ಆಂಜನೇಯ ಟೆಂಪಲ್ಗೆ ಹೊರಟರು. ದೇವಸ್ಥಾನಕ್ಕೆ ಹೋದ ನಂತರ ಅಲ್ಲಿ ಎಲ್ಲರೂ ಪ್ರದಕ್ಷಿಣೆ ಹಾಕಿ ನಂತರ ವಿಘ್ನಹರ್ತ ಗಣಪನ ವಿಗ್ರಹದ ಹತ್ತಿರ ಬಂದು ತೀರ್ಥ ತೆಗೆದುಕೊಳ್ಳಲು ಸಾಲಲ್ಲಿ ನಿಂತರು. ಅರ್ಚಕರು ಎಲ್ಲರಿಗೆ ತೀರ್ಥ ಕೊಟ್ಟು ಅದರ ಜೊತೆ ಹೂವನ್ನು ಕೂಡ ನೀಡಿದರು. ಅರ್ಜುನನ ಸರದಿ ಬಂದಾಗ ಅವನು ತೀರ್ಥ ತಗೊಂಡು ಅರ್ಚಕರು ನೀಡಿದ ಹೂವನ್ನು ತೆಗೆದುಕೊಂಡು ಹಿಂದೆ ಬಂದನು. ಆಗ ಸನ್ನಿಯ ಕೈ ತಾಗಿ ಅವನ ಕೈಯಲ್ಲಿದ್ದ ಹೂವು ಇನ್ನೇನು ಕೆಳಗೆ ಬೀಳಬೇಕು. ಆದ್ಯ ಅದನ್ನು ಹಿಡಿಯಲು ಮುಂದಾದಳು. ಅಷ್ಟರಲ್ಲಿ ಬೃಂದ ಆ ಹೂವನ್ನು ಹಿಡಿದಾಗಿತ್ತು. ಇದನ್ನು ನೋಡಿದ ಆದ್ಯಳಿಗೆ ತುಂಬಾನೇ ನಿರಾಸೆಯಾಯಿತು. ಕತೆ ಮುಂದುವರಿಯಿತು. ಬೃಂದಾಳ ಜೀವನದಲ್ಲಿ ಯಾರು ಎಂಟ್ರಿ ಆಗುತ್ತಾರೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.